ಕೆಲಸ ಕಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು ನನ್ನ. ಆಚೆ ನಿಲ್ಸ್ಬಿಟ್ಟವ್ರು 11 ಗಂಟೆ ಆದ್ರೂ ಬಂದಿಲ್ಲ ನೈಟ್. ನನಗೆ ಆಗ್ತಾ ಇರಲಿಲ್ಲ. ಡಿ ಬಾಸ್ ಫ್ಯಾನು. ನಾವಾಗ ಒಂದು 100 ಸಲ ಫಿಲಮ್ ನೋಡ್ಬಿಟ್ಟಿದ್ದೆ. 100 ಸಲ ನೋಡ್ಬಿಟ್ಟಿದ್ದೀನಿ. ಸುಮ್ಮನೆ ರಿಮೇಕ್ ಮಾಡಿದೆ. ಅದ್ರಲ್ಲಿ 9 ಜನ ಅಂಬಾರಿ ಕದಿಯಕ್ಕೆ ಹೋಗ್ತಾರೆ, ನಾವು 9 ಜನ ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗ್ತಾರೆ. ಬಟ್ ಅವ್ರು ಹೊಟ್ಟೆ ಬಗಿಬೇಕು, ಒಳಗಡೆ ರಕ್ತ ಎಲ್ಲ ಇದೆ, ಕರಳು ತೆಗೆದ್ಬಿಟ್ಟು ಇದು ಹಾಕಬೇಕು. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಲೈಫಲ್ಲಿ ಕನ್ಸು ಕಾಣೋದು ತುಂಬ ಈಸಿ, ಬಟ್ ಆದರೆ ಕನಸನ್ನ ನನ್ಸು ಮಾಡ್ಕೊಳ್ಳೋದಿದೆ ಗೊತ್ತಾ, ಸಖತ್ ಕಷ್ಟ. ಅದರಲ್ಲೂ ಅಪ್ಪಿ ತಪ್ಪಿ ಸಿನಿಮಾ ರಂಗದ ಹುಚ್ಚೇನಾದರೂ ಬಂದ್ಬಿಡ್ತು ಅಂದರೆ ಬಡ್ಡಿ ಮಗನ ಊರು ಮನೆ ಅಪ್ಪ ಅಮ್ಮ ಉದ್ಯೋಗ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಣ್ಣದ ಲೋಕ ಕೇಳ್ಕೊಂಬಂದ್ಬಿಡುತ್ತೆ. ಬಂದವರೆಲ್ರಿಗೂ ಸಕ್ಸಸ್ಸು ಸಿಗಲ್ಲ, ಲೈಫ್ ಸೆಟ್ಲೂ ಆಗಲ್ಲ, ಪರದಾಡ್ತಾನೆ ಇರಬೇಕು. ಈ ರೀತಿ ಸಾಕಷ್ಟು ವರ್ಷಗಳ ಹಿಂದೆ ಹಳ್ಳಿಯಿಂದ ಬೆಂಗಳೂರು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಯುವಕ, ಸಿನಿಮಾದ ಹುಚ್ಚಿಟ್ಕೊಂಡು ಬಂದಂಥ ಒಬ್ಬ ಯುವಕ ಯೂಟ್ಯೂಬ್ ಸ್ಟಾರ್ ಆಗ್ತಾರೆ. ಮನೆಗೂ ತಲುಪ್ತಾರೆ. ಎಷ್ಟೋ ಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರೋರು, ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲೋ ಬೋರಾಗಿ ಕೂತಿರೋರು ಇವ್ರ ವೀಡಿಯೋಗಳನ್ನ, ಇವ್ರ ಶಾರ್ಟ್ ಫಿಲ್ಮ್ಗಳನ್ನ, ಇವ್ರ ಆ್ಯಕ್ಟಿಂಗ್ನ ನೋಡಿ ಬಿದ್ದು ನಕ್ಕಿದ್ದಾರೆ. ಇವಾಗಲೂ ಅಲ್ಲಿ ಸಿಕ್ಕಿದಾಗ ಗುರುತು ಹಿಡಿದು ಫೋಟೋಗಳು ಕೂಡ ತಗೋತಾರೆ. ಬಟ್ ಆ ಯೂಟ್ಯೂಬ್ನಿಂದ ಈಗ ಸಿನಿಮಾದ ಕಡೆಗೆ ಯುವಕನ ಪಯಣ ಹೋಗ್ತಾ ಇದೆ. ಇವಾಗ ಆ ಯುವಕ ನಮ್ಮ ಜೊತೆ ಇದ್ದಾರೆ. ಒನ್ ಆ್ಯಂಡ್ ಓನ್ಲಿ ದ ಮಿಸ್ಟರ್ ಗೌರವ್ ಶೆಟ್ಟಿ. ವೆಲ್ಕಮ್ ಟು ಮೈ ಶೋ. ಗೌರವ್, KR ಪಾರ್ಟಿಯಿಂದ ಬೆಂಗಳೂರು ಪಯಣ ಹೇಗಿದೆ ಜರ್ನಿ? ಇಷ್ಟು ವರ್ಷದ್ದು ಜರ್ನಿ ತುಂಬ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿ ಆಗಿತ್ತು. ಓಕೆ, ಬಂದ ಮೇಲೆ ಬರೋಕ್ಕಿಂತ ಮುಂಚೆ ಕ್ಯೂರಿಯಸ್ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಬಂದಿದ್ದು. ಸೊ ಕ್ಯೂರಿಯಾಸಿಟಿ ಆಗಿತ್ತು ಚೆನ್ನಾಗಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗಿದೆಯಾ? ಇವಾಗ ಒಂದು ಕ್ಲಾರಿಟಿ ಇದೆ. ಯಾವಾಗ ಸಿಕ್ತು ಆ ಕ್ಲಾರಿಟಿ? ಅದೇ ನನಗೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಇಳಿದು, ಅಂದರೆ ನಾವು ಯೂಟ್ಯೂಬ್ಗೆ ಮಾಡ್ತಾ ಇದ್ದಿದ್ದು ಬೇರೆ. ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೋ ಆವಾಗ ನಮಗೊಂದು ವಿಷನ್ ಅಂತ ಬಂದಿದ್ದು. ಸೊ ಸಿನಿಮಾ ಮಾಡಬೇಕು ಅಂತಲೇ ಬಂದಿದ್ದು. ಸೊ ಇಲ್ಲಿ ಸಿನಿಮಾ ಡೈರೆಕ್ಟಾಗಿ ಮಾಡಿದ್ರೆ ಸಿನಿಮಾ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮಾಡ್ಕೋತಾರೋ ಎಲ್ಲೋ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಜನರನ್ನು ತಲುಪಬೇಕು. ಸೊ ಅಫ್ಕೋರ್ಸ್ ನಾವು ಜನರಿಗೆ ತಲುಪಿ ಜನರಿಗೆ ಇಷ್ಟ ಆದರೆ, ಸೊ ಮಾರನೇ ದಿನ ನಾವು ಸಿನಿಮಾ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೇ ಬರ್ತಾರೆ. ಸ್ವಲ್ಪ ಜನ ಆದರೂ ಬಂದು ಸಿನಿಮಾ ನೋಡ್ತಾರೆ. ನಾನು ಸೀದಾ ನಾನು ಬಂದ್ಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಯಾರು ಬಂದ್ಬಿಡಲ್ಲ. ಅದೊಂದು ವಿಷನ್ ಕ್ಲಿಯರ್ ಆಗಿದೆ. ಓಕೆ, ಯಾವಾಗ ನೀವು ಊರಿಂದ ಬೆಂಗಳೂರಿಗೆ ಹೊರಟಿದ್ದು ಆ್ಯಂಡ್ ನಿಮ್ಗೆ ಯಾವಾಗ ಸಿನಿಮಾದ ಹುಚ್ಚು ಬಂತು, ಯಾಕೆ? ಸರ್, ಸಿನಿಮಾದ ಹುಚ್ಚು ಅಂದರೆ ಮಾಮೂಲಿ ಈಗ ನಾರ್ಮಲಾಗಿ ಎಲ್ಲ ಹೇಳ್ಬೋದು, ಚಿಕ್ಕದ್ರಿಂದ ಮಾಡ್ತಾ ಇದ್ದೋ ಹಂಗೆ ಅಂತ. ಚಿಕ್ಕದ್ರಿಂದ ಸಿನಿಮಾಗೆ ಬರಬೇಕು ಅಂತ ಮಾಡ್ತಾ ಇದ್ದೋ ಇಲ್ವೋ ಗೊತ್ತಿಲ್ಲ. ಮಾಮೂಲಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಮೂಲಿ ಸ್ಕೂಲಲ್ಲಿ ಮಾಡ್ತಾರೆ, ಕಾಂಪಿಟೇಷನ್ ಅಟೆಂಡ್ ಮಾಡ್ತಾರೆ, ಈ ಥರ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೋ. ಸೊ PUC ಆಳ್ವಾಸ್ಗೆ ಹೋದೋ, ಅಲ್ಲಿ ಏನು ಸೈನ್ಸ್ ತೊಗೊಂಡಿದ್ದು, ಅಲ್ಲಿ ಅವಕಾಶ ಇರಲಿಲ್ಲ ಸೈನ್ಸ್ ಮಾಡಬೇಕಾದ್ರೆ. ಸೊ ನನಗೆ ಇಂಜಿನಿಯರಿಂಗ್ ಬಂದಾಗ ನನಗೆ ಶಾರ್ಟ್ ಫಿಲಮ್ಗಳು ಮಾಡಬೇಕು. ಸಾರಿ, ಇನ್ನೊಬ್ರು ಇಂಜಿನಿಯರಿಂಗ್ ಓದಿರೋ ಒಬ್ಬ ಕಲಾವಿದ ನಂಗೆ ಸಿಕ್ಕಿದ್ದಾರೆ. ಯಾಕಂದ್ರೆ ನಂಗೆ ಇತ್ತೀಚೆಗೆ ಸಿಕ್ತವ್ರಲ್ಲ ಮಾತಾಡಿದಾಗೆಲ್ಲ ಏನು ಓದಿದ್ರು ಅಂದರೆ ಇಂಜಿನಿಯರಿಂಗ್ ಅಂತ. ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತಿದ್ದೆ, ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಿಮ್ಗೆ ಆ್ಯಕ್ಟಿಂಗು ಡೈರೆಕ್ಷನ್ ಎಲ್ಲ ಹೇಳ್ಕೊಟ್ಟಿದ್ರ ಅಂತ. ಇಲ್ಲ ಸರ್ ಅಂತಾರೆ. ಅದು ಹೆಂಗೆ ಅಷ್ಟೊಂದು ಜನ ಅಂದರೆ ಈಗ ನಮಗೆ ಒಂದು ವಿಷನ್ ಇರುತ್ತೆ ಮೈಂಡಲ್ಲಿ, ನಾವೇನೋ ಒಂದು ಮಾಡಬೇಕು ಅನ್ನೋದು ಅದೆಲ್ಲ ಸೆಕೆಂಡ್ರಿ. ನಾನು ಹಿಟ್ ಆಗಬೇಕು, ಸ್ಟಾರ್ ಆಗಬೇಕು, ಅದೆಲ್ಲ ಸೆಕೆಂಡ್ರಿ. ನನಗೊಂದು ಮೈಂಡಲ್ಲಿ ವಿಷನ್ ಇರುತ್ತೆ, ಪ್ರಯತ್ನ ಪಡ್ಬೇಕು ಏನಾದರೂ ಒಂದು ಅಂತ. ಸೊ ನಾನು ಅವಾಗ ಏನು ಮಾಡಿದ್ದು ಅಂದರೆ, ಫಸ್ಟ್ ಇಯರ್ ಮೈಂಡಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೆ. ಕಾಲೇಜ್ ಫೆಸ್ಟಲ್ಲಿ ಶಾರ್ಟ್ ಫಿಲಮ್ ಮಾಡಿದ್ರು ಎಲ್ಲರೂ ಸೀನಿಯರ್ಸ್ಗಳು. ನಾನು ಯಾಕೆ ಮಾಡಬಾರ್ದು? ನಾನು ಫಸ್ಟ್ ಇಯರ್ ಮುಗಿದ್ಮೇಲೆ ಸೆಕೆಂಡ್ ಇಯರ್ಗೆ ಬಂದೆ. ಅವಾಗ ಇನ್ನೂ ಒಂದು 8 ಮಂತ್ಸ್ ಇದೆ ಟೈಮು. ಏನಾದರೂ ಮಾಡಬೇಕಲ್ಲ, ಶಾರ್ಟ್ ಫಿಲಮ್ ಹೆಂಗೆ ಬರುತ್ತೋ ಹಂಗೆ ಮಾಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ನವಗ್ರಹ ಫಿಲಮ್. ನಾನು ಮಾಮೂಲಿ ಡಿ ಬಾಸ್ ಫ್ಯಾನು. ನವಗ್ರಹ ಒಂದು 100 ಸಲ ಫಿಲಮ್ ನೋಡ್ಬಿಟ್ಟಿದ್ದೆ. 100 ಸಲ ನೋಡ್ಬಿಟ್ಟಿದ್ದೀನಿ. ಎಲ್ಲಿ? ಥಿಯೇಟ್ರಲ್ಲ? ಫೋನಲ್ಲಿ, ಲ್ಯಾಪ್ಟಾಪಲ್ಲೆಲ್ಲ. ಸೊ ಅವಾಗ ನಾನು ಏನು ಮಾಡಿದೆ, ಅದನ್ನೇ ರಿಮೇಕ್ ಮಾಡಿದೆ. ಆ ಡೈಲಾಗ್ಗಳನ್ನ ಇದು ಮಾಡಿಕೊಂಡು, ಅದರಲ್ಲಿ 9 ಜನ ಅಂಬಾರಿ ಕದಿಯಕ್ಕೆ ಹೋಗ್ತಾರೆ, ನಾವು 9 ಜನ ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋಣ ಇಂಜಿನಿಯರಿಂಗ್ ಕಾಲೇಜ್ ಅಂತ. ಓಕೆ. ಸೊ ಈ ಥರ ಮಾಡ್ಕೊಂಡು ಡೈರೆಕ್ಷನ್ ಮಾಡಿ ಕಾಲೇಜಲ್ಲಿದ್ದಾಗ ಚೆನ್ನಾಗಿ ಇಷ್ಟಪಟ್ಟರು. ಬಟ್ ಕ್ವಾಲಿಟಿ ಅವೆಲ್ಲ ನಮಗೆ ಬರಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗಿರೋ ಒಂದು ನಾಲೆಡ್ಜ್ಗೆ ಸ್ವಲ್ಪ ನಾಲೆಡ್ಜ್ಗೆ ಇವಾಗ ಸಿಕ್ಕಿದ್ರೆ ಅದ್ಭುತವಾಗಿ ಮಾಡ್ಬೋದು. ಬಟ್ ಓಕೆ, ಅವಾಗ ಒಂದು ಪ್ರಯತ್ನ ಮಾಡಿ ನಾನೇ ಡೈರೆಕ್ಷನ್ ನಾನೇ ಆ್ಯಕ್ಟ್ ಮಾಡ್ಕೊಂಡು 9 ಜನ ಹುಡುಗರನ್ನ ಟ್ರೈನ್ ಮಾಡಿ ಮಾಮೂಲಿ ಹಿಂಗೆ ಬರುತ್ತೋ ಹಂಗೆ ಮಾಡ್ದೋ. ಬಟ್ ಒಪ್ಕೊಂಡ್ರು, ಇಷ್ಟಪಟ್ಟರು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ 3 ಶಾರ್ಟ್ ಫಿಲಮು, ಒಂದು ಆಲ್ಬಮ್ ಸಾಂಗು, ಈ ಥರ ಸಡನ್ ಕಾಲೇಜಲ್ಲಿದ್ದಾಗ. ಸೊ ಅಲ್ಲಿ ಒಂದು ಯಾಕೆ ಮಾಡಬಾರ್ದು, ತಪ್ಪೇನಿಲ್ಲ, ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಸಿಗ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸಲ್ಲಿ. ಆಮೇಲೆ ತುಂಬ ಜನ ಹೇಳಿದ್ರು, ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಫೇಸು ಸಿನಿಮಾಗೆ ಸೂಟ್ ಆಗುತ್ತೆ,
ಮಾಡು, ಹೀರೋ ಆಗ್ಬೋದು. ಹೀರೋ ಆಗ್ಬೋದು ಅನ್ನೋಕ್ಕಿಂತ ಒಳ್ಳೆ ನಟ. ನನಗೆ ಹೀರೋ ಆಗೇ ಮಿಂಚ್ಬೇಕು, ಸ್ಟಾರ್ ನಿಮಗಿರಲ್ಲ, ಬಟ್ ಹೇಳೋರು ಹೇಳ್ತಾರೆ. ಫಸ್ಟ್ ಇದು ಹೀರೋ ಸಗದಾಗಿದೆ ಕಣ, ಹೈಟು ಪರ್ಸನಾಲಿಟಿ ಎಲ್ಲ ಹೀರೋ ಆಗ್ತೀಯ ಬಿಡ ಮಗ, ಹೋಗೋ ಟ್ರೈ ಮಾಡೋ. ಅದೇ ಅಂದ್ರೆ ನಾನು ಹೇಳೋದು ಎಲ್ಲ ತುಂಬಾ ಜನ, ಸಾವಿರಾರು ಜನಕ್ಕೆ ಹಂಗೆ ಹೇಳ್ತಾರೆ, ಬಟ್ ಎಲ್ಲಾರ್ಗು ಅದು ಅನ್ಸಲ್ಲ. ಅಂದ್ರೆ ನಾನು ಯಾರೋ ಹೇಳ್ತಾವ್ರೆ ಅನ್ಬಿಟ್ಟ ತಕ್ಷಣ ನಾನು ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಲಿ ಮಾಡ್ಬೇಕು, ನನ್ನ ಒಳಗಡೆ ಮಾಡಬೇಕು, ಇಲ್ಲ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲೂ ನಿಮ್ಮ ತಂದೆಯವರ ನಾಟಕಗಳು ಮಾಡ್ತಾ ಇದ್ರಂತೆ? 100% ಅವ್ರದ್ದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅವರು ಇಲ್ಲಿ ಅವ್ರ ಕೆಲಸ ಸಿಗೋಕ್ಕೂ ಮುಂಚೆ ಊರಲ್ಲಿದ್ದಾಗ ಅಂಗಡಿ ಇಟ್ಕೊಂಡಿದ್ರು. ಸೊ ಅಂಗಡಿ ಮಾಡ್ಬೇಕಾದ್ರೆ ಆ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಅವರು ಎಲ್ಲ ಬ್ಲಡ್ ಒಟ್ಟನಲ್ಲ ಅವರಿಂದನೇ ಬಂದಿರೋದು ನನಗೆ. 100%. ಅದೇ ಇವಾಗ ಹೋಗ್ತಿದ್ರ ಅವಾಗ ನೀವು ಚಿಕ್ಕ? ನಾನು ಹುಟ್ಟಷ್ಟರಲ್ಲಿ ಅವ್ರು ಆಲ್ರೆಡಿ ಕೆಲಸ ಬಿಟ್ಬಿಟ್ಟು ಜಾಯ್ನ್ ಆಗ್ಬಿಟ್ಟಿದ್ರು, ಅಂಗಡಿ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಟ್ಟು. ನೀವು ನಾಟಕಗಳೇನಾದ್ರು ಮಾಡಿದ್ರಂತೆ? ನಾನು ಕೆಲವೊಂದು ಪ್ರಯತ್ನಗಳು ಅಂದ್ರೆ ಯಾವಾಗ ಅದೇ ಸ್ಕೂಲ್ಗಳಲ್ಲಿ ಇದ್ದಾಗ ಪ್ರತಿಭಾ ಕಾರಂಜಿ ಆ ಥರದಕ್ಕೆಲ್ಲ ಇನ್ನೇನು ಯಾರು ಟ್ರೈನ್ ಮಾಡೋರು ಯಾರು ಇರ್ತಾ ಇರಲಿಲ್ಲ, ನಮಗೆ ನಾವೇ ಟ್ರೈನ್ ಮಾಡ್ಕೊಂಡು ಹಿರಣ್ಯ ಕಶಿಪುದು ಅದನ್ನೆಲ್ಲ ಮಾಡಿದ್ವಿ. ಅಂದ್ರೆ ಈ ತರ ನಾವೇ ಹೊಟ್ಟೆ ಬಗೆಯ ಸೀನ್ ಎಲ್ಲ ಮಾಡಿ ಅಪ್ಪನ ಪಂಚೆ ಹಿಡ್ಕೊಂಡು ಹೋಗಿ, ಪಾಪ ನಮ್ಮ ಅಪ್ಪ ಸಿಲ್ಕ್ ಪಂಚೆ ಗಲೀಜ್ ಮಾಡ್ಕೊಂಡು ಹೋಗಂಗಿಲ್ಲ. ಅಂದ್ರೆ ಅವ್ರಿಗೇನಂದ್ರೆ ಓದ್ಬೇಕು, ಇದಕ್ಕೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಅನ್ನೋ ಥರ ಇರಲಿಲ್ಲ. ಬಟ್ ನಮ್ಗೇನು ಏನೋ ಮಾಡ್ತಾ ಇದೀವಿ, ಚೆನ್ನಾಗಿ ಮಾಡ್ಬೇಕು ಅಂತ ನಾವೇ ಒಂದು ಕಂಬ ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಕೆಂಡ, ಅವನು ಒಂದ್ಸಲಿ ಗೋಡೆಗೆ ಹಿಂಗೆ ಹೊಡೆದ ತಕ್ಷಣ ನಾನು ಒಂದ್ಸಲಿ ಧೂಪ ಹಾಕ್ಬೇಕು, ಮೂರನೇ ಸಲಿ ಕಂಬ ಹೊಡೆಯೋಷ್ಟರಲ್ಲಿ ನಾನು ಫುಲ್ಲು ಧೂಪ ಮಾಡ್ಕೊಂಡು ಒಳಗಡೆಯಿಂದ ಆಚೆ ಬರ್ಬೇಕು. ಅದೆಲ್ಲ ಸಕ್ಕತ್ತಾಗಿ ಬಂತು. ಬಟ್ ಅವ್ರು ಹೊಟ್ಟೆ ಬಗಿಬೇಕು, ಒಳಗಡೆ ರಕ್ತ ಎಲ್ಲ ಇದೆ, ಕರಳು ತೆಗೆದ್ಬಿಟ್ಟು ಇದು ಹಾಕಬೇಕು. ಹಿಂಗ ತೆಗೆದ್ಬಿಟ್ಟು ಹಿಂಗೆ ಹಾಕೊಂಡ್ರೆ ಪಂಚೆ ಎಲ್ಲ ಗಲೀಜ್ ಮಾಡ್ತದೆ. ಅಲ್ಲಿ ಕುತ್ಕೊಂಡ್ಮೇಲೆ ನನ್ಗೆ ಯೋಚನೆ, ಯಾಕೆಂದ್ರೆ ನಾವು ಕಾಸ್ಟ್ಯೂಮಲ್ಲೆಲ್ಲ ರಿಹರ್ಸಲ್ ಮಾಡಿರ್ಲಿಲ್ಲ ಮುಂಚೆ. ಏನ್ ಮಾಡೋದು ಅಂತ ಗೊತ್ತಿಲ್ಲದೇನೆ ಸ್ಕ್ರೀನ್ ಎಲ್ಲ ನೋಡ್ತಾವ್ರೆ, ಫುಲ್ ಆಡಿಯನ್ಸ್ ಎಲ್ಲ ಇದ್ದಾರೆ. ಕವರ್ನ ತೆಗೆದ್ಬಿಟ್ಟು ಸೈಡ್ಗೆ ಬಗದ್ಬಿಟ್ಟು ಕರಳು ಎಲ್ಲಿ ಗೊತ್ತಾಗ್ದೇನೆ ಹಂಗೆ ಹತ್ಬಿಟ್ಟು ಅದೊಂದು ಅಧ್ವಾನ ಮಾಡ್ಬಿಟ್ಟಿದ್ದೆ. ಕರಳ ಒರಿಜಿನಲ್ ಕರಳ ತಗೊಂಡೋಗಿದ್ರಲ್ಲ, ಹಗ್ಗದಲ್ಲಿ ಅದಕ್ಕೆ ಬಣ್ಣಗಳೆಲ್ಲ ಹಾಕಿ ಕಲರ್ ಆಗ್ಬಿಡುತ್ತೆ. ಇಲ್ಲ ಹಿಂಗೆ ಹಾಕೊಂಡೆ, ಅದು ಫುಲ್ಲು ಹಿಂಗೆಲ್ಲ ಹಿಂಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಶಾರ್ಟ್ ಫಿಲ್ಮು ಅದು ಇದೆಲ್ಲ ಮಾಡಿದ್ರಿ, ಒಂದೆಲ್ಲ ಒಂದು ಕಡೆ ಒಂದು ಕ್ಯಾಮ್ರಾ ಫಿಯರ್ ಹೊರಟೋಯ್ತು, ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು ಯಾವ್ದಾರು ಅವಕಾಶ ಇದ್ದು ಬಂದ್ರ ಅಥವಾ ಅವಕಾಶ ಹುಡ್ಕೊಂಡ್ ಬಂದ್ರ? ಹುಡ್ಕೊಂಡು ಅಂತಾನೆ ಬಂದಿದ್ದು. ಬಟ್ ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ಏನು ಮಾಡೋದು, ಏನು ಎಲ್ಲರಿಗೂ ಒಂದು ಬ್ಲ್ಯಾಂಕ್ ಆಗಿರುತ್ತೆ, ಹಂಗೆ ನನಗೂ ಇತ್ತು. ಬಟ್ ನನಗೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ನನಗೆ ದಾರಿ ತೋರಿಸೋರು ಅನ್ನೋದಕ್ಕಿಂತ ನಾನು ನೋಡ್ಕೊಳ್ಳೋಕ್ಕೆ ಅಂದರೆ ಒಂದು ನನಗೆ ಸೀನಿಯರ್ಸ್ ಆಗಿರ್ಬೋದು, ಕಾಲೇಜ್ ನಮ್ಮ ದೀಪಣ್ಣ ಅಂತೆಲ್ಲ ಇದ್ದಾರೆ, ಅವ್ರ ಫ್ರೆಂಡ್ ಮಲ್ಲೇಶ್ ಅಣ್ಣ ಅಂತ ಇದ್ರು. ಅವರು ಬಾ ನೀನು ಏನು ಮಾಡ್ತೀಯ ಮಾಡು, ನಮ್ಮನೇಲೆ ಇಟ್ಕೊಂಡು, ಅವರು ಬ್ಯಾಚುಲರ್ ಆಗಿದ್ರು ಅವಾಗ. ಸೊ ಅವ್ರು ಒಂದು ವರ್ಷ ಸಾಕಿ ಜೊತೆಲಿ ಇಟ್ಕೊಂಡು ನೀನೇನು ಮಾಡ್ತೀಯ ಮಾಡು, ಅಲ್ಲಿ ಇಲ್ಲಿ ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಹೋಗು. ಅವರು ಒಂದು 3-4 ಕಡೆ ಕೆಲಸ ಕೊಡ್ಸಿದ್ರು, ಹೋಗ್ತಾ ಇದ್ದೆ ಬಂದ್ಬಿಡ್ತಾ ಇದ್ದೆ. ಹಂಗೆ ಯಾವ್ದಾದ್ರು ಸಿಸ್ಟಮ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ನನಗೆ ಆಗ್ತಾ ಇರಲಿಲ್ಲ, ಬಂದ್ಬಿಡ್ತಾ ಇದ್ದೆ ವಾಪಸ್ಸು 4 ದಿನ 5 ದಿನ ಹೆಚ್ಚು ಅಂದರೆ. ಬಟ್ ಒಂದು ಟೀಮ್ ಅದು ಹೋಯ್ತಾ ಅಂತ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಬೇಕು ನಾನು. ದುಡ್ಡು ಏನಾರು ಮಾಡಬೇಕಲ್ಲ, ವೀಕೆಂಡ್ ಕ್ಲಾಸ್ ಜಸ್ಟ್ ಡೈಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆವಾಗ ಬರೋ ಸಂಬಳದಲ್ಲಿ ವೀಕೆಂಡ್ ಕ್ಲಾಸ್ಗೆ ಅಂತ ದುಡ್ಡು ಕೊಟ್ಬಿಟ್ಟು ಸೇರ್ಕೊಂಡೆ ಆಕ್ಟಿಂಗ್ ಕ್ಲಾಸ್. ಅವರು ಕ್ಲಾಸ್ದು ಎಷ್ಟು ಕಟ್ಟಬೇಕೋ ಅಲ್ಲಿವರೆಗೂ ಮಾತ್ರ ಹೋಗಿದ್ದು ನಾನು ಅಲ್ಲಿ ಕೆಲ್ಸಕ್ಕೆ, ಅಲ್ಲೂ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಫೀಸ್ ಕಟ್ಟಷ್ಟು ದುಡ್ಡು ಮಾಡ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಹಿಂಗೆ ಜರ್ನಿ ಮಾಡ್ಕೊಂಡು 1.5 ವರ್ಷ 2 ವರ್ಷ ಆದಮೇಲೆ ಅಮೃತಾಂಜನ್ಗೆ ಮೋಹಿತ್ ಸರ್ ಸಿಕ್ಕಿದ್ದು. ಎಷ್ಟು ಕಂಪ್ನಿ ಕೆಲಸ ಮಾಡಿದ್ರಿ? ನಾನು ಫಸ್ಟ್ ಬಂದ ತಕ್ಷಣ ಒಂದು ಜಿಮ್ಗೆ ಸೇರ್ಕೊಂಡೆ. ಏನು ವಿಷನ್, ಏನಾಗಿ ಟ್ರೈನರ್ ತರ ಹೋಗೋಣ ಅಂತ. ಅಂದ್ರೆ ಹಂಗೆ ಜೊತೆಲಿ ವರ್ಕೌಟ್ ಮಾಡ್ಬಿಟ್ಟು ಯಾರು ಬರ್ತಾ ಇರ್ತಾರೆ ಜಿಮ್ಗೆ, ಅಲ್ಲಿ ಅವಕಾಶ ಕೇಳೋಣ, ಇಲ್ಲ ಬಾಡಿ ಗಿಡಿ ಮಾಡಿದ್ರೆ ಫ್ಯಾಷನ್ ಶೋ ಅದು ಇದು ಮಾಡ್ಬೋದು, ಮಾಡ್ಲಿಂಗ್ ಮಾಡ್ಕೊಂಡು ಅಲ್ಲಿಂದ ಅವಕಾಶ ತಗೊಳ್ಳೋಣ ಅಂತ. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ ಸೀರಿಯಲ್ ಎಲ್ಲ ಜಿಮ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಈ ಥರದವ್ರು ಈ ಥರ ಮಾಡಿದ್ರೇನೆ ಅವಕಾಶ ಸಿಗೋದೇನೋ ಅಂತ ನನಗೆ. ಸೊ ಅದಕ್ಕೆ ಜಿಮ್ಗೆ ಸೇರ್ಕೊಂಡ್ಬಿಟ್ಟೆ. ಅಲ್ಲೇನಾಗ್ಬಿಡ್ತು ಅಂದರೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು, ಮಧ್ಯಾಹ್ನ 1 ಗಂಟೆಗೆ ಬಿಡೋರು, ಮತ್ತೆ 3 ಗಂಟೆಗೆ ಹೋಗಿ ಸ್ಟಾರ್ಟ್ ಮಾಡಿ, ಮತ್ತೆ 11 ಕಣ್ಣೆಲ್ಲ ಆಚೆಗೆ ಬಂದ್ಬಿಟ್ಟಿತ್ತು. ನಾನು ಅವ್ರಿಗೆ ಹೇಳ್ದೇನೆ ಶೂ ಎಲ್ಲ ಇಟ್ಬಿಟ್ಟಿದ್ದೆ ಜೋಶಲ್ಲಿ, ಅವ್ರ ಬಟ್ಟೆ ಒಳಗೆ ಶೂ ಇಟ್ಕೊಂಡು ಓಡ್ ಬಂದ್ಬಿಟ್ಟಿದ್ದೆ. ಹೇಳಿಲ್ಲ ಅವ್ರಿಗೆ. ಈ ಥರ ಆಯಿತು. ಅದಾದ್ಮೇಲೆ ಮೆಡಿಕಲ್ ರೆಪ್ಗೆ ಸೇರಿಸ್ತೀನಿ ಅಂತ ಸೇರಿಸಿದ್ರು, ಸೇರ್ಕೊಂಡೆ. ಹೋದೆ, ಒಂದು 3 ದಿನ ಕೆಲಸ ಮಾಡಿದೆ. ಅವ್ರು ಏನು ಮಾಡಿದ್ರು, ಕೆಲಸ ಕಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು ನನ್ನ. ಮೆಡಿಕಲ್ ರೆಪ್ಪು ಗಾಡೀಲಿ ಕರ್ಕೊಂಡೋಗೋದು,
ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋದ್ರೆ ಒಳಗಡೆ ಕರ್ಕೊಂಡೋಗಿ ಬೈಕಿಗೆ ಡ್ರೈವರ್ ಕೇಳಿ ಇಲ್ಲಿ ಅಂದ್ರೆ ಅವ್ರೇನು ಕೆಲಸ ಹೇಳ್ಕೊಡ್ತೀನಿ ಆಮೇಲೆ ನಿನ್ನ ಇಂಡಿವಿಜುವಲ್ ಆಗಿ ಮಾಡು ಅಂತ. ಕೆಲಸ ಹೇಳ್ಕೊಡೋರು ಏನ್ ಮಾಡ್ಬೇಕು, ಜೊತೆಲಿ ಕರ್ಕೊಂಡು ಹೋಗ್ಬೇಕು ಒಳಗಡೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದೇನಿದೆ ಹೆಂಗ್ ಮಾತಾಡೋದೆಲ್ಲ ಹೇಳ್ಕೊಡ್ಬೇಕು. ಹಾಸ್ಪಿಟ್ಲ್ ವರ್ಗೂ ಕರ್ಕೊಂಡು ಹೋಗೋರು ಒಳಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕಲ್ತ್ಕೊಂಡ್ಬಿಡ್ತಾನೇನೋ ಅಂತೇನೋ ಏನೋ ಪೆಟ್ರೋಲ್ ಹಾಕ್ಸ್ಕೊಡೋರು, ಊಟ ತಿಂಡಿ ಎಲ್ಲ ಕೊಡೋರು. ನನಗೆ ಏನಾರು ಒಂದು ಮಾಡಬೇಕು ಅಂತ ಹೋದಾಗ ಅದು ಮಾಡಬೇಕು ಅಂದ್ರೆ ಕಲ್ತ್ಕೊಬೇಕು. ಸುಮ್ಮನೆ ಇದ್ರೆ ವೇಸ್ಟ್. ನೋಡೋಷ್ಟು ಒಂದು 4 ದಿನ 5 ದಿನ ನೋಡಿದೆ. ಲಾಸ್ಟ್ ಡೇ ಏನು ಮಾಡಿದೆ, ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲ್ ಅದು, ಆಚೆ ನಿಲ್ಸ್ಬಿಟ್ಟವ್ರು. 11 ಗಂಟೆ ಆದರೂ ಬಂದಿಲ್ಲ ನೈಟು. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಕ್ಯಾಬ್ ಗೀಪ್ ಮಾಡ್ಕೊಂಡು ಹೋಗಿರ್ತಾರೆ. ನಾವು ಅದಾದ್ಮೇಲೆ ಮತ್ತೆ ಗಾಡಿ ಓಡ್ಸಕ್ಕೆ ಬರ್ತಿತ್ತು ಅವರಿಗೆ? ಅವರಿಗೆ ಬರ್ತಿತ್ತು ಅನಿಸ್ತದೆ. ಬಟ್ ಅಂದ್ರೆ ಗಾಡಿ ಇರಲಿಲ್ಲ ಅವ್ರದ್ದು, ನನ್ನ ಗಾಡಿಲೇ ಓಡಾಡಿಸ್ತಾ ಇದ್ದಿದ್ದು ಅವ್ರನ್ನ, ಪೆಟ್ರೋಲ್ ಹಾಕ್ಸ್ಕೊಡೋರು. ಅದಾದ್ಮೇಲೆ ಇನ್ಯಾವುದು ಕೆಲಸಕ್ಕೆ ಮಾಡಿದ್ದೀನಿ ಹಿಂಗೆ 2-3 ದಿನ. ಜಾಸ್ತಿ ಎಲ್ಲೂ ಮಾಡಿ ಲಾಂಗ್ ಟರ್ಮ್ ಅಂತ ಮಾಡಿದ್ರೆ ಸದ್ಯಕ್ಕೆ ಸಿನಿಮಾ ಜಸ್ಟ್ ಡಯಲಲ್ಲಿ ಒಂದು 4 ತಿಂಗಳು ಮಾಡಿದೆ. ಫೀಸ್ ಕಟ್ಟಷ್ಟು 4 ತಿಂಗಳು 5 ತಿಂಗಳು ಮಾಡಿದೆ. ಅಲ್ಲೂ ಎಷ್ಟು ಒಂದ್ಸಲಿ ಇನ್ನು ರೆಡ್ ಕಾರ್ಡ್ ಕೊಡ್ತಾರಲ್ಲ, ಜಾಸ್ತಿ ದಿನ ಕೆಲ್ಸಕ್ಕೆ ಬಂದಿಲ್ಲ ಅಂತ, ಆ ಥರದ್ರ 2 ಸಲ ತಗೊಂಡಿದ್ದೀನಿ. 3ನೇ ಸಲ ಟರ್ಮಿನೇಷನ್ ಲೆಟ್ರ್ ಕಳಿಸ್ಬಿಟ್ಟಿದ್ರು ಮನೆಗೆ. ಅವ್ರೊಬ್ಬರೇ ಅಂತ ನಿಮ್ಗೆ ಹೋಗು ಅಂತ ಹೇಳಿದ್ದು. ಬೇರೆ ಕಡೆಯಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ? ನಾನೇ ಬಂದ್ಬಿಟ್ಟಿದ್ದೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ.